भदारं संसारसारं भजगेन्द्रहारं सदा भजन्तं हृदयारविन्दे भवं भवामि सहितं प्रमामि कायेन वाचा मनसेन्द्रियैर्वा बुद्ध्यात्मना वा प्रकृते स्वभावा करोमि यद्यस्तकलं परस्मै नारायणायेति समर्पयामि अच्युतं केशवं रामनारायणं कृष्णदामोदरं वासुदेवं भजे श्रीद्वन्द्य परिपालयन्नान्यायेन मार्गेण महिं महिषा स्वस्ति न इन्द्रो स्वस्ति न पूजा विश्वदेवताः स्वस्ति नस्तारिक्षो अरिष्टनेमिर्वरो बृहस्पतिर्दधातु भानो भद्राक्रदा भोयन्तु विश्वतो दन्तासो अपरिदास उत्थिदानो यथा सधमिद्रुदे असन्नप्रायुवो रक्षितारो दिवे दिवे नो यच्चत्वर्यमा प्रभूजा महेद्यो ಒಂದು ಪುಟ್ಟಿ ಬಂದು ಕಡಿಲಿಲ್ಲ ಒಂದು ಪುಟ್ಟಿ ಬಂದು ಸರಿ ಕಟ್ಟಿದವ್ರು ನಾವು ಅಂತ ಹೇಳ್ಬೇಕಲ್ಲ ನಿಮ್ಗೆ ಮಾಡಿದಷ್ಟು ನೀವು ಮಾಡಿದಷ್ಟು ಯಾರು ಮಾಡಿಲ್ಲ ಅಲ್ಲಿ ಬಹಳ ದಿವಸ ಬೇಡಿಕೆ ಸರ್ ಇದೆ ಯುವಕರಿಗೆ ಆಟ ಆಡಕ್ಕೆ ಜಗನ ಇದ್ದಿಲ್ಲ ಒಟ್ಟೆ ಅಧ್ಯಕ್ಷರು ವೀರಶೈವ ಲಿಂಗಾಯತ ಸಮಾಜ ಅಭಿವೃದ್ಧಿ ನಿಗಮದ ಶ್ರೀ ವಿಜಯಾನಂದ ಕಾಶಪ್ಪನವ್ರ ಸಾಹೇಬರಿಗೆ ನಾನು ಮೊದಲನೇದಾಗಿ ಕ್ರೀಡಾ ಇಲಾಖೆಯಿಂದ ಹಾಗೂ ಇಲ್ಲಿ ನಡೆದಂಥ ಎಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ನಾವು ನಮ್ಮ ಶಾಸಕರೇ ಅಂತ ಹೇಳಬೇಕು. ಯಾಕಂದ್ರೆ 2018ರಲ್ಲೂ ಕೂಡ ಇಲ್ಲಿ ನಮಗೆ ಲ್ಯಾಂಡ್ ಇರಲಿಲ್ಲ ಸರ್. ಇಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ 3 ಕಡೆ ಲ್ಯಾಂಡ್ ಇಲ್ಲ ನಮಗೆ. ಬಾದಾಮಿ, ಗುಳೇದಗುಡ್ಡ ಹಾಗೆ ಇಳಕಲ್ ತಾಲೂಕಿನಲ್ಲಿ. ಸಾಹೇಬ್ರ ಮುತುವರ್ಜಿಯಿಂದ ಇಲ್ಲಿ ಇಳಕಲ್ ತಾಲೂಕಿನಲ್ಲಿ ನಮ್ಮ ಕಾಲೇಜಿನಿಂದ 6 ಎಕರೆ ನಮಗೆ ಸರ್ಕಾರ ವತಿಯಿಂದಾನೇ ಕೊಡಿಸಿದರು. ಅವ್ರ ಕಾಲದಲ್ಲಿ ಕೊಡಿಸಿದಂತ ಸ್ಥಳದಲ್ಲಿ ಇವತ್ತು ಅವರಿಂದಾನೇ ಭೂಮಿ ಪೂಜೆ ಆಗ್ತಾ ಇದೆ. ಇದು ನಮಗೆಲ್ಲ ಅದು ನಿಮಗೂ ಕೂಡ ಹೆಮ್ಮೆ ವಿಷಯ ಇದೆ. ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಅತಿಥಿಗಳಾಗಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರ ಸುಪುತ್ರರಾದಂತಹ ಆಲೋಚನೆ ಹಾಗೂ ನಗರದ ಗುರು ಹಿರಿಯರೇ, ಯುವ ಮಿತ್ರರೇ, ಮಾಧ್ಯಮದ ಸ್ನೇಹಿತರು ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ ಇಳಕಲ್ ನಗರದ ಇಳಕಲ್ ತಾಲೂಕಿನ ಏನು 2015-16ರಲ್ಲಿ ಏನು ನಮ್ಮ ಕರ್ನಾಟಕ ಗಣ ಸರ್ಕಾರ ಇವತ್ತು ಇಳಕಲ್ ತಾಲೂಕನ್ನ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಘೋಷಣೆ ಆದ ಮೇಲೆ 2017-18ರಲ್ಲಿ ಬಹುತೇಕ ತಮಗೆಲ್ಲ ಗೊತ್ತಿರುವ ಹಾಗೆ ಏನು ನಮ್ಮ ಪದವಿ ಪೂರ್ವ ಕಾಲೇಜಿನ ಇಳಕಲ್ಲದ ಪದವಿ ಪೂರ್ವ ಕಾಲೇಜಿನ ಅಡಿಯಲ್ಲಿರುವಂಥ ಈ ಒಂದು 6 ಎಕರೆ ಭೂಮಿ, ಈ ಭೂಮಿಗೆ ಒಂದು ಕ್ರೀಡಾಂಗಣವನ್ನು ಮಾಡಿದ್ರೆ ಸೂಕ್ತ ಆಗುತ್ತೆ. ಯಾಕಂದ್ರೆ ಇಲ್ಲಿ ಪದವಿ ಪ್ರೌಢಶಾಲೆ ಇದೆ, ಪದವಿ ಪೂರ್ವ ಕಾಲೇಜ್ ಇದೆ ಮತ್ತು ಡಿಗ್ರಿ ಕಾಲೇಜ್ ಕೂಡ ಇದೇ ಒಂದು ಜಾಗೆಯಲ್ಲಿ ಇದೆ. ಇದರಲ್ಲೇ ಒಂದು ಕ್ರೀಡಾಂಗಣವನ್ನು ಮಾಡಿದ್ರೆ, ಯಾಕಂದ್ರೆ ಇದು ನಾವು ಕಾಲೇಜ್ ಹಂತದಲ್ಲಿದ್ದಾಗ ನಾವು ಆಟಗಳನ್ನ ಇದೇ ಗ್ರೌಂಡಲ್ಲಿ ಆಡ್ತಿದ್ವಿ. ಅದು ನಮ್ಮ ಪದವಿ ಪೂರ್ವ ಕಾಲೇಜಿನ ಗ್ರೌಂಡಲ್ಲೇ ಅದು ರೂಢಿ ಇತ್ತು. ಏನು ಜೂನಿಯರ್ ಕಾಲೇಜ್ ಅಂತ ಹೇಳಿ ಇವತ್ತು ಆ ಒಂದು ಕ್ರೀಡಾಂಗಣ ಆಗಬೇಕು ಅನ್ನೋ ಒಂದು ಕನಸನ್ನ ನಾನು 2017-18ರಲ್ಲೇ ಈ 6 ಎಕರೆ ಭೂಮಿಯನ್ನ ನಾನು ಕ್ರೀಡಾ ಇಲಾಖೆಗೆ, ನಮ್ಮ ಪದವಿ ಪೂರ್ವ ಕಾಲೇಜಿನಿಂದ ಕ್ರೀಡಾ ಇಲಾಖೆಗೆ ಹಸ್ತಾಂತರ ಮಾಡಿ ಸರ್ಕಾರದ ಅಧಿಕೃತ ಗೆಜೆಟ್ ಅನ್ನು ಕೂಡ ನಾನು 2017ರಲ್ಲೇ ಆದೇಶವನ್ನು ಮಾಡಿಸಿದ್ದೆ. ಬಹುತೇಕ ಅವತ್ತು ಕೂಡ ನಾನು ಬಹಳಷ್ಟು ಪ್ರಯತ್ನ ಪಟ್ಟೆ. ಈ ಕ್ರೀಡಾಂಗಣವನ್ನು ಅನುಮತಿ ಪಡೆದು ಪ್ರಾರಂಭ ಮಾಡಿ
ಈ ಒಂದು ಕ್ರೀಡಾಂಗಣವನ್ನ ನಮ್ಮ ನಗರ ಇಲ್ಕಲ್ ಯಾಕಂದ್ರೆ ಬೆಳೆಯುವಂತ ನಗರ, ಸುಮಾರು 1 ಲಕ್ಷಕ್ಕೂ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರುವಂತ ನಗರ. ಇಲ್ಲಿ ಒಂದು ಕ್ರೀಡಾಂಗಣ ನಮ್ಮ ಯುವಕರಿಗೆ ಆಗಬೇಕು ಅನ್ನೋದು ಒಂದು ನನ್ನ ಕನಸಿತ್ತು ಮತ್ತು ಯುವಕರ ಬೇಡಿಕೆ ಕೂಡ ಇತ್ತು. ಆ ಒಂದು ನಿಟ್ಟಿನಲ್ಲಿ ನಾವು ಗೆಜೆಟ್ ಅನ್ನು ಮಾಡಿಸಿ ಏನು 18ರಿಂದ 23ರವರೆಗೂ ಬಹುತೇಕ ಇಲ್ಲಿ ಒಂದು ಆದೇಶ ಆಗಿದೆ ಅನ್ನೋದು ಬಹುತೇಕ ಹಿಂದಿನ ಆಡಳಿತ ಮಾಡುವಂತ ಶಾಸಕರಿಗೆ ಮತ್ತು ಸರ್ಕಾರಕ್ಕೆ ಗಮನಕ್ಕೆ ಇತ್ತು ಇಲ್ಲೋ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಾನು ಪ್ರತಿ ಸಾರಿ ಇವತ್ತೇ ಹೇಳ್ತೀನಿ, ಯಾಕಂದ್ರೆ ಅದನ್ನ ತಿಳ್ಕೋಬೇಕು. ನಮ್ಮ ತಾಲೂಕಲ್ಲಿ ಯಾವ್ಯಾವ ಸರ್ಕಾರದ ಆದೇಶಗಳಾಗಿದ್ದಾವೆ, ಯಾವ ಇಲಾಖೆ ಯಂತ್ರ ಏನಾಗಿದೆ ಅನ್ನೋದನ್ನ ತಿಳ್ಕೊಳ್ಳುವಂಥದ್ದು ಜನಪ್ರತಿನಿಧಿ ಆದಂತ ಒಬ್ಬರ ಕರ್ತವ್ಯ. ಬಹುತೇಕ ಆ ಒಂದು ಕಾರ್ಯವನ್ನ 18ರಿಂದ 23ರವರೆಗೂ ಕೂಡ ಈ ಕ್ರೀಡಾಂಗಣದ ಬಗ್ಗೆ ಒಂದು ಸಾರಿನೂ ಎಲ್ಲಿ ಕೂಡ ಕ್ರೀಡಾಂಗಣದ ಹೆಸರು ತೆಗೀಲಿಲ್ಲ, ಕ್ರೀಡಾಂಗಣ ಮಾಡ್ತೀವಿ ಅನ್ನೋದು ಕೂಡ ಮಾತಾಡಲಿಲ್ಲ. ಯಾಕಂದ್ರೆ ಆಗ ಯುವಕರ ಬಗ್ಗೆ ಚಿಂತನೆನೇ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ನಾನು ಮತ್ತೆ ನಿಮ್ಮೆಲ್ಲರ ಆಶೀರ್ವಾದದಿಂದ 23ಕ್ಕೆ ಬಂದ ತಕ್ಷಣವೇ ನಾನು ಪ್ರಾರಂಭದಿಂದ ನಮ್ಮ ಗುರುಪಾದಯ್ಯ ನಮ್ಮ ಸಹಾಯಕ ನಿರ್ದೇಶಕರು ಇಲ್ಲೇ ಇದ್ದಾರೆ. ನಾನು ಮೊದಲು ಕರೆದು ಈ ಕ್ರೀಡಾ ಇಲಾಖೆಗೆ ನಾವು 6 ಎಕರೆ ಭೂಮಿ ಬಿಟ್ಟಿದ್ವಲ್ಲ ಏನಾಯ್ತು ಅಂದಾಗ, ಇಲ್ಲ ಸರ್ ಅದು ಗೆಜೆಟ್ ಆಗಿದೆ, ಅದು ಆದೇಶ ಕೂಡ ಆಗಿದೆ, ಈಗ ನೀವು ಸರ್ಕಾರದಿಂದ ಅನುದಾನವನ್ನು ಕೊಡಿಸಿದ್ರೆ ನಾವು ಕೆಲಸವನ್ನು ಪ್ರಾರಂಭ ಮಾಡ್ತೀವಿ ಅಂದ್ರು. ನಾನು ಶಾಸಕರಾದ ನಂತರ ಇವತ್ತವರೆಗೂ ಬಿಟ್ಟೇ ಇಲ್ಲ. ನಾನು ಇನ್ನು ಅವರು ಹೇಳಿದ್ರು, ಈಗ ನಾನು ಅವ್ರಿಗೂ ಬಿಟ್ಟಿಲ್ಲ, ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಕೂಡ ಬಿಟ್ಟಿಲ್ಲ, ಕ್ರೀಡಾ ಇಲಾಖೆ ಸಚಿವರು ನಮ್ಮ ನರೇಂದ್ರ ಇದ್ರು ಅವ್ರಿಗೂ ಬಿಟ್ಟಿದ್ದಿಲ್ಲ. ನನಗೆ ಈ ದುಡ್ಡು ಕೊಡಬೇಕು ಅಂತೇಳಿ ಪ್ರಾಥಮಿಕವಾಗಿ ಏನು ಒಂದು 2 ಕೋಟಿ ರೂಪಾಯಿಯನ್ನ ಸನ್ಮಾನ್ಯ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ನಾಗೇಂದ್ರ ಅವರು ಇದರ 2 ಕೋಟಿ ರೂಪಾಯಿಯನ್ನ ಇವತ್ತು ಮಂಜೂರಾತಿಯನ್ನು ಕೊಟ್ಟಿದ್ದಾರೆ. 7 ಕೋಟಿಯಲ್ಲಿ ಇವತ್ತು 50 ಲಕ್ಷ ರೂಪಾಯಿಯನ್ನ ಈ ತಕ್ಷಣ ಈ ಕಾಮಗಾರಿಯನ್ನ ಪ್ರಾರಂಭ ಮಾಡೋದಕ್ಕೆ ಈಗಾಗಲೇ ಸರ್ಕಾರದ ಆದೇಶ ನನ್ನ ಕೈಲಿದೆ. ಇದನ್ನ ಕೇಳಬಹುದು ನಮ್ಮ ಮಾಧ್ಯಮದವರು. ಕಳೆದ ಸಾರಿನೂ ಕೂಡ ಪೂಜೆ ಮಾಡಿದ್ದೆ ನಾನು, ಹೋದ ಒಂದು 2-3 ತಿಂಗಳ ಹಿಂದೆ. ಅದು ನಮ್ಮ ನಿರ್ಮಿತಿ ಕೇಂದ್ರಕ್ಕೆ ಆದೇಶ ಆಗಿತ್ತು. ಅವತ್ತು 2 ಕೋಟಿ ರೂಪಾಯಿ ಆದೇಶ ಆಗಿತ್ತು, ಅದರಲ್ಲಿ ದುಡ್ಡು ಬಿಡುಗಡೆ ಆಗಿದ್ದಿಲ್ಲ. ಮತ್ತೆ ಈಗ ಹೊಸ ಆದೇಶ, ಅದು ನಮ್ಮ KIDLದವರಿಗೆ ದುಡ್ಡನ್ನು ಕೊಟ್ಟು ಇವತ್ತು ಅಧಿಕೃತವಾಗಿ ಅನುದಾನವನ್ನು ಬಿಡುಗಡೆ ಮಾಡಿ ಇವತ್ತು ಈ ಕಾಮಗಾರಿಗೆ ಇವತ್ತು ಸರ್ಕಾರ ಇವತ್ತು ಆದೇಶ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಇವತ್ತು ಅಧಿಕೃತವಾಗಿ ಇವತ್ತಿಂದಲೇ ಈ ಕಾಮಗಾರಿಯನ್ನು ನಾವು ಚಲೋ ಮಾಡೋದಕ್ಕೆ ಭೂಮಿ ಪೂಜೆಯನ್ನು ನೆರವೇರಿಸಿದ್ದೀವಿ ಅನ್ನೋ ಮಾತನ್ನು ನಾವು ಬಹಳ ಹೆಮ್ಮೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇವೆ. ಯಾಕಂದ್ರೆ ಸಹಜವಾಗಿ 2 ಬಾರಿ ಪೂಜೆ ಆಯ್ತಲ್ಲ ಅನ್ನೋದು ಮಾತುಗಳು ಮಾತಾಡುವಂಥದ್ದು. ಅದಕ್ಕೆ ಅದರ ಸ್ಪಷ್ಟನೆಯನ್ನ ನಾನು ಮಾಧ್ಯಮದವರಿಗೆ ನಾನು ಕೊಡಕ್ಕೆ ಬಯಸ್ತೇನೆ. ನಮಗೆ ಗೊತ್ತಿದೆ, ನಾವು ಈಗಾಗಲೇ ಇಳಕಲ್ನಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಕೈಗೊಂಡಿವಿ. ಏನು ಯಲ್ಲಾಪುರ ಪೇಟೆಯಿಂದ ನಮ್ಮ ನಗರಕ್ಕೆ ಬರುವಂತಹ ಒಂದು ಸೇತುವೆ ಆಗಬೇಕಾಗಿತ್ತು, ಬಹಳ ಬಹುದಿನದ ಬೇಡಿಕೆ. ಈಗಾಗಲೇ ಅದು 5 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಈಗಾಗಲೇ ಭೂಮಿ ಪೂಜೆ ನೆರವೇರಿಸಿದ್ದೀನಿ. ಅದು ಕಾಮಗಾರಿಯನ್ನ ಕೆಲವೇ ದಿನಗಳಲ್ಲಿ ಆ ಗುತ್ತಿಗೆದಾರರು ಆ ಕಾಮಗಾರಿಯನ್ನು ಪ್ರಾರಂಭ ಮಾಡ್ತಾರೆ. ಈಗಾಗಲೇ ನಾನು ಇಳಕಲ್ ನಗರಕ್ಕೆ ಒಂದು ಕೆರೆಯನ್ನು ಮಾಡಬೇಕು, ಸುಂದರವಾಗಿ ನಮ್ಮ ಜನರಿಗೆ ಏನು ಗದಿಗೆಗೆ ಹೋಗುವಂತ ರೋಡಲ್ಲಿ ಒಂದು ಕೆರೆಯನ್ನು ಮಾಡೋದಕ್ಕೆ ಈಗಾಗಲೇ ಅದಕ್ಕೆ 9 ಕೋಟಿ ರೂಪಾಯಿ ಅನುದಾನವನ್ನು ನಾವು ಎಸ್ಟಿಮೇಟ್ ಅನ್ನು ಮಾಡಿದ್ದೀವಿ. ಅದರಲ್ಲಿ ಈಗಾಗಲೇ ಸರ್ಕಾರ 5 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ಈಗ ಕಾಮಗಾರಿ ಪ್ರಗತಿಯಲ್ಲಿದೆ. ಆ ಕಾಮಗಾರಿ ಕೂಡ ಪ್ರಗತಿಯಲ್ಲಿದೆ. ಮತ್ತು ಈಸ್ಕೊಳ್ಳಬೇಕು ಅಂತ ಹೇಳಿ ಅದು ಕೂಡ ನನ್ನ ಕನಸು. ಬಹಳ ದಿವಸದ ಬೇಡಿಕೆ ಇತ್ತು. ನಮ್ಮ ನಗರಸಭೆಯ ಏನು ಜಾಗೆಯಲ್ಲಿ ಏನು ನಮ್ಮ ಪೊಲೀಸ್ ಸ್ಟೇಷನ್ ಹಿಂಭಾಗ ಇರುವಂತಹ ಸುಮಾರು 3 ಎಕರೆ ಭೂಮಿಯಲ್ಲಿ ಈಗಾಗಲೇ 4 ಕೋಟಿ ರೂಪಾಯಿ ಟೆಂಡರ್ ಆಗಿದೆ. ಅದನ್ನು ಕೂಡ ಇದೇ ವಾರದಲ್ಲಿ ನಾನು ಭೂಮಿ ಪೂಜೆಯನ್ನು ಮಾಡಿ ಆ ಸ್ವಿಮ್ಮಿಂಗ್ ಪೂಲ್ ಕಟ್ಟೋದಕ್ಕೆ ಕೂಡ ಕೆಲಸವನ್ನು ಪ್ರಾರಂಭ ಮಾಡ್ತೀನಿ. ಅಲ್ಲೇ ಇಂಡೋರ್ ಸ್ಟೇಡಿಯಂ ಕೂಡ ಮಾಡಬೇಕು ಅಂತ ನಮ್ಮ ಈಗಾಗಲೇ ಉದ್ದೇಶ ಇದೆ. ಮತ್ತು ಈಗಾಗಲೇ ಇದರಲ್ಲಿ ಕೂಡ ನಾವು ಈಗಾಗಲೇ ನಮ್ಮ ಗುರುಪಾದಯ್ಯ ಅವರು ಹೇಳಿದಂಗೆ ಇದು ಹೊರ ಕ್ರೀಡಾಂಗಣ ಮತ್ತು ಇಂಡೋರ್ ಒಳಾಂಗಣ ಕ್ರೀಡಾಂಗಣಕ್ಕೆ ಕೂಡ ಅನುದಾನವನ್ನು ಕೊಡೋದಕ್ಕೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾನು 10 ಕೋಟಿ ರೂಪಾಯಿಯನ್ನ ಪ್ರಸ್ತಾವನೆ ಇಟ್ಟಿದ್ದೀನಿ. ಅದಕ್ಕೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಆದೇಶ ಕೂಡ ಮಾಡಿದ್ದಾರೆ. ಆ 10 ಕೋಟಿ ರೂಪಾಯಿನ ತಂದು ಒಂದು ಒಳಾಂಗಣ ಕ್ರೀಡಾಂಗಣ ಮತ್ತು ಒಂದು ಹೊರಾಂಗಣ ಕ್ರೀಡಾಂಗಣವನ್ನ ಇದೇ ಅವಧಿಯಲ್ಲಿ ಮುಗಿಸಿ ನಾನು ಉದ್ಘಾಟನೆ ಮಾಡ್ತೀನಿ ಅನ್ನೋ ಮಾತನ್ನು ನಾನು ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಕೆಲವಷ್ಟು ನಮ್ಮ ಮುಚ್ಕಂಡಿ ಗುರುಗಳು ಹೇಳಿದಂಗೆ
ನಾನು ಭೂಮಿ ಪೂಜೆ ಮಾಡಿ ಹೋಗ್ಬಿಟ್ಟಿದ್ದೆ ಕೆಲವಷ್ಟು. ಅವರು ಉದ್ಘಾಟನೆ ಮಾಡ್ರ. ನಮ್ಮ ಜಗಜೀವನರಾಮ್ ಭವನ 4,92,00,000 ರೂಪಾಯಿ ಜಗಜೀವನರಾಮ್ ಭವನ ನಮ್ಮ ಸರ್ಕಾರ ಇದ್ದಾಗ ಸನ್ಮಾನ್ಯ ಎಚ್ ಆಂಜನೇಯ ಅವರು 4 ಕೋಟಿ, ಇಡೀ ರಾಜ್ಯದಲ್ಲಿ 2 ಭವನ 4,92,00,000 ರೂಪಾಯಿದ್ದು ಭವನ ಸ್ಯಾಂಕ್ಷನ್ ಆಗಿದ್ದು 2. ಒಂದು ಚಳಕೇರಿಗೆ, ಅದು ಬಿಟ್ಟರೆ ಒಂದು ಇಳಕಲ್ಲಿಗೆ. ಅದರ ಪ್ರಾರಂಭ ಮಾಡಿದವ್ರು ನಾನು, ಆದ್ರೆ ಉದ್ಘಾಟನೆ ಮಾಡಿದವ್ರು ಬೇರೆ. ಆದ್ರೂ ಬೋರ್ಡ್ ಹಾಕೊಂಡ್ರ ಅವ್ರು ಪಡ್ಲಿ ಖುಷಿ. ಅವ್ರು ಇಂಥದ ಮಾಡ್ಯಾರ. ಈ ತಾಲೂಕಿನಾಗ ಯಾವುದೋ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಲ್ಲ, ನಿಮ್ಗೆ ಗೊತ್ತಿರುವಂಥದ್ದು. ಇಲ್ಲಿ ಇದ್ರ ಜೊತೆಗೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ನಾವು ಕೈಗೊಂಡಿವಿ ಈಗಾಗಲೇ. ಇಳಕಲ್ ನಗರದಲ್ಲಿ ಏನು CC ರಸ್ತೆ ಇರ್ಬೋದು, ಈಗಾಗಲೇ ನಮ್ಮ ಇಳಕಲ್ ನಗರದ ಜನಸಂಖ್ಯೆ ಆಧರಿಸಿ ಏನು 2013-14ರಲ್ಲಿ 24/7 ಕುಡಿ ನೀರಿನ ವ್ಯವಸ್ಥೆಯನ್ನು ಮಾಡಿದ್ವಿ. ಅದು ಇವತ್ತು 2025ರಲ್ಲಿ ನಾವು ಇದ್ದೀವಿ. ಆ ಜನಸಂಖ್ಯೆ ಆಧಾರವಾಗಿ ಮನೆಗೆ ಕನೆಕ್ಷನ್ ಜಾಸ್ತಿ ಆಗಿದೆ. ಆ 24/7 ಅದು ಪೂರಕವಾಗಿ ಕೊಡೋಕೆ ನಮ್ಮ ನಗರಸಭೆಯವರಿಗೆ ಆಗ್ತಾ ಇಲ್ಲ. ಯಾಕಂದರೆ ನಮ್ಮ ವಾಟರ್ ಬೋರ್ಡ್ ಅವರಿಗೂ ಆಗ್ತಾ ಇಲ್ಲ. ಹೆಚ್ಚಿಗೆ ಕನೆಕ್ಷನ್ ಆಗಿರೋದ್ರಿಂದ ಅದಕ್ಕೂ ಕೂಡ ಈಗಾಗಲೇ ಮಾನ್ಯ ನಮ್ಮ ಸುರೇಶ್ ಭೈರವತಿ ಅವ್ರ ಹತ್ರ, ನಮ್ಮ ಮಾನ್ಯ ನಗರಾಭಿವೃದ್ಧಿ ಸಚಿವರ ಹತ್ರ ನಾನು ಮನವಿ ಮಾಡ್ಕೊಂಡಿದ್ದೀನಿ. ಈಗಾಗಲೇ 36 ಕೋಟಿ ರೂಪಾಯಿ ಇಳಕಲ್ಲಕ್ಕೆ 24/7 ಅನ್ನ ಹೆಚ್ಚುವರಿ ಕನೆಕ್ಷನ್ ಮಾಡೋದಕ್ಕೆ 36 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಮತ್ತು ಹುನಗುಂದಕ್ಕೆ 39 ಕೋಟಿ ರೂಪಾಯಿ UGD ವರ್ಕಿಗೆ ಸ್ಯಾಂಕ್ಷನ್ ಆಗಿದೆ. ಇವು ಅಭಿವೃದ್ಧಿ ಕೆಲಸಗಳಂತಾರೆ. ಇದಕ್ಕೆ ಆದೇಶ ಕೊಡ್ತೀನಿ, ನಾನು ಸುಮ್ಮನೆ ಮಾತಾಡ್ತಾ ಇಲ್ಲ. ಇವ್ರು ಏನ್ ಮಾಡ್ಯಾರ ತಗೊಂಬರ್ಲಿ ಅಂತ ನಾನು ಸಾಕಷ್ಟು ಸರಿ ಹೇಳಿದ್ಬೇಕಾರೆ. ಈಗ ಅದಲ್ಲದೆ ಇಳಕಲ್ಲಕ್ಕೆ ಇನ್ನೂ ಹಲವಾರು ಯೋಜನೆಗಳು ಬರ್ತಾವ. ಸ್ವಲ್ಪ ದಿವಸ ಕಾಯಿರಿ, ಅವ್ನು ಹೇಳೋದಿಲ್ಲ, ಬಂದ ಮೇಲೆ ಆದೇಶ ಆದ್ಮೇಲೆ ಹೇಳ್ತೀನಿ ನಾನು. ಅದಕ್ಕೆ ಇನ್ನೂ ಹಲವಾರು ಯೋಜನೆಗಳನ್ನು ಇಳಕಲ್ ನಗರಕ್ಕೆ ಹಾಕೋಬೇಕು ಅಂತ ನನಗೆ ಕನಸಿದೆ. ಆ ಯೋಜನೆಯನ್ನು ಮಾಡೋದ್ರ ಜೊತೆ ಇಳಕಲ್ ನಗರವನ್ನು ಈ ಸಾರಿ ನಾನು ಒಂದು ಸುಂದರ ನಗರವಾಗಿ ಮಾಡೇ ತೋರಿಸ್ತೀನಿ ಅನ್ನೋ ಮಾತು ಕೂಡ ಹೇಳ್ತೀನಿ. ಈಗಾಗಲೇ ಅನೇಕ ಬದಲಾವಣೆಯನ್ನು ಕಾಣ್ತಿದ್ದೀರಿ ಜನ. ಇಳಕಲ್ಲಲ್ಲಿ ಏನೇನು ಬದಲಾವಣೆ ಕಾಣ್ತಾ ಇದ್ದೀರಿ ನಿಮ್ಗೆ ಗೊತ್ತಾಗ್ತಾ ಇದೆ ಕಣ್ಮುಂದೆ. ಇನ್ನೂ ಬರೋ ದಿವಸಗಳಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ನಾವು ಈಗಾಗಲೇ ಅದನ್ನ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಮತ್ತು ತಮಗೆ ಗೊತ್ತಿದೆ, ಇಲ್ಲಿ ಪದೇ ಪದೇ ಒಂದು ವಿವಾದಾತ್ಮಕ ಒಂದು ಹೇಳಿಕೆ ನಮ್ಮ ಮಾಜಿ ಶಾಸಕರು ಮಾಡ್ತಾ ಇದ್ರು. ಇಲ್ಲೇನೋ ವಾಟರ್ ಟ್ಯಾಂಕ್ ಕಟ್ಟಕ್ಕೆ ನಿಲ್ಸ್ಯಾರ ಶಾಸಕರು, ಇದು ಉದ್ದೇಶಪೂರ್ವಕವಾಗಿ ನಿಲ್ಸ್ಯಾರ. ಎದಕ್ಕೆ ನಿಲ್ಸಿದ್ರು ಅನ್ನೋದನ್ನ ನಮ್ಮ ಇಲಾಖೆಯವರು ಹೇಳಿದ್ರಲ್ಲ. ಇಲ್ಲಿ ಇದು ಕ್ರೀಡಾ ಇಲಾಖೆಗೆ ಆಗಿ ಇದು ಬಿಟ್ಟುಕೊಟ್ಟಂತ 6 ಎಕರೆ ಭೂಮಿ. ಈ 6 ಎಕರೆಯಲ್ಲಿ ಭೂಮಿಯಲ್ಲೇ ಉದ್ದೇಶಪೂರ್ವಕವಾಗಿ ಇವಾಗ ಕ್ರೀಡಾ ಇಲಾಖೆ ಅನುಮತಿ ಇಲ್ಲ ಅಂದ್ರೆ ಸೀದಾ ಬಂದು ಒಂದು ವಾಟರ್ ಟ್ಯಾಂಕ್ ಅನ್ನು ಕಟ್ಟಿಲ್ಲ. 30-40 ಲಕ್ಷ ರೂಪಾಯಿ ಅನುದಾನ ಕೂಡ ಸರ್ಕಾರದ್ದೇ ಅದನ್ನು ಹಾಕಿಬಿಟ್ರ. ಅದಕ್ಕೂ ಕೂಡ ತೊಂದರೆ ಆಗಿದೆ. ಇದಕ್ಕೆ ನಾವು ಬೇರೆ ಜಾಗನ ತೋರಿಸಿದ್ವಿ ಆಲ್ರೆಡಿ. ಬೇರೆ ಜಾಗದಲ್ಲಿ ಎಲ್ಲಿ ನೀವು ಟೆಂಡರ್ ಡಾಕ್ಯುಮೆಂಟ್ ಅಲ್ಲೇ ಐತಿ, ಎಲ್ಲಿ ಟ್ಯಾಂಕ್ ಅನ್ನ ನಾವು ಧ್ವಂಸಗೊಳಿಸಿದ್ವಿ ಅದೇ ಜಾಗದಲ್ಲಿ ಮತ್ತೆ ನಾವು ಹೊಸ ಟ್ಯಾಂಕ್ ಕಟ್ಟಬೇಕು ಅಂತ ಆಗಿದ್ರು ಕೂಡ ಉದ್ದೇಶಪೂರ್ವಕವಾಗಿ ಕ್ರೀಡಾ ಇಲಾಖೆ ಜಾಗದಲ್ಲಿ ಬಂದು ಕಟ್ಟಿದ್ದು ಅವರು. ಇದನ್ನ ಜನರಿಗೆ ತಪ್ಪು ಮಾಹಿತಿ ಕೊಟ್ಟು ಕುಡಿಯಕ್ಕೆ ನೀರನ್ನ ತೊಂದರೆ ಮಾಡ್ತಾ ಇದಾರೆ. ಸಾರ್ವಜನಿಕವಾಗಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಮಾಡಬೇಕಾಗಿತ್ತು, ತಾಕತ್ತಿದ್ರೆ ಹೇಳ್ತಿದ್ದೆ ನಾನು ಪ್ರತಿಭಟನೆ. ಸುಮ್ಮನೆ ಇದು ರಾಜಕೀಯ ಪೀಡಿತವಾಗಿ ಮಾತಾಡುವಂಥದ್ದು. ಈಗ ಗೊತ್ತಲ್ಲ ನಿಮ್ಗೆ, ತಾಲೂಕಿನಾಗ ಇಲ್ಲೇ ಇಲ್ಲ, ನನಗೆ ಗೊತ್ತಿಲ್ಲ ಅವ್ರು ಏನಿದಾರೋ ಏನೋ. ಅವ್ರು ಹಾಲಿ ವಸ್ತಿ ಮುದುಗಲ್ಲ. ಯಾಕಂದ್ರೆ ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನಾಗೆ ಇರೋದು ಅವರು. ಇಲ್ಲಿ ಇಳಕಲ್ಲಾಗತ್ರೂ ಇರುವುದಿಲ್ಲ, ಅಪ್ಪ ಮಗ. ಯಾಕಂದ್ರೆ ಅಲ್ಲೇ ಅವ್ರ ಹಾಲಿ ವಸ್ತಿ. ಇಳಕಲ್ದೇನು ಅಭಿವೃದ್ಧಿ ಮಾಡೋದಕ್ಕೆ ಮಾತಾಡ್ತಾರೆ, ಅವ್ರು ಅಲ್ಲೇ ಇರ್ತಾರೆ. ಸುಮ್ಮನೆ ಬಂದಾಗ ಒಂದು ಟೂರಿಂಗ್ ಥಿಯೇಟರ್ ಮಾಡಿರಲಿ, ಒಂದು ಮನಿ ಮಾಡ್ಕೊಂಡು ಬಂದು ಮಾತಾಡೋದು, ಹೋಗೋದು, ಇದೇ ಕಾರ್ಯಕ್ರಮ ಮಾಡ್ತಾರೆ. ಮಾಧ್ಯಮ ಜೊತೆಗೆ ಮಾಧ್ಯಮದವರು ಒಂದಿಷ್ಟು 4 ಪ್ರಶ್ನೆ ಕೇಳ್ತಾರೆ. ಶಾಸಕರು ಹಂಗೆ ಮಾಡಿದ್ರಲ್ರಿ, ಇವ್ರು ಹಿಂಗೆ ಮಾಡಿದ್ರಲ್ರಿ ಅಂತೀವಿ. ಅವ್ರು ಕೇಳೋರು ಒಂದಿಷ್ಟು ಮಂದಿ ಇದ್ದಾರೆ ಮಾಧ್ಯಮದವರು. ಅವ್ರು ಕೇಳಿದ ತಕ್ಷಣ ಅವರು ಖಾಲಿ ಪಿಲಿ ಉತ್ತರ ಕೊಟ್ಟು ಹೋಗ್ತಾರೆ. ಆದ್ರೆ ಯಾವ್ದಾದ್ರು ಉತ್ತರ ಕೊಡೋಕ್ಕಿಂತ ಮುಂಚೆ ಅವ್ರಿಗೆ ದಾಖಲೆ ಇಟ್ಕೊಂಡು ಮಾತಾಡ್ಬೇಕು. ನಮ್ಮ ತಾಕತ್ತಿದ್ರೆ ಬಾ ಅಂತ ಹೇಳ್ರಿ, ನಾನು ದಾಖಲೆ ತೋರಿಸ್ತೀನಿ ಅವರಿಗೆ. ನಿಮ್ಮ ಹತ್ರ ಇದ್ದು ತೊಗೊಂಬರ್ರಿ ಯಾವ್ದಾದ್ರು ಒಂದು ದಾಖಲೆ. ಸುಮ್ಮನೆ ಆರೋಪ. ಈಗ ಪೆನ್ಡ್ರೈವ್ ಐತಂತೆ, ಪೆನ್ಡ್ರೈವ್ ಬಿಡುಗಡೆ ಮಾಡಂತೀವಿ. ನೀವು ತಾಕತ್ತಿದ್ರು ಏನೇನೋ ಪೆನ್ಡ್ರೈವ್ ಇಟ್ಕೊಂಡು, ಅದು ನಂಗೆ ಗೊತ್ತೈತಿ ಯಾರು ಕೊಟ್ಟಾರ, ಯಾರ್ಯಾರು ನಡೆಸ್ಯಾರ, ಎಲ್ಲ ನನಗೆ ಮಾಹಿತಿ ಐತಿ. ಆದ್ರೆ ನಾನು ಇಷ್ಟೇ ಹಾಕ್ಬಿಡ್ತೀನಿ, ಸುಮ್ಮನೆ ಈ ಸುಳ್ಳು ಆರೋಪಗಳನ್ನ ಏನೇನೋ ಐತಿ ಅನ್ನೋದನ್ನ ಬಿಟ್ಟು ಜನರ ಮಧ್ಯೆ ಹೇಗಿರ್ಬೇಕು ಅನ್ನೋದನ್ನ ಕಲ್ತಿಲ್ಲ. ಅದಕ್ಕೆ ಹೇಳ್ತಿರ್ತೀನಿ ನಾನು. ಬಹಳ ಸಾರಿ ಹೇಳಿದ್ದೀನಿ ಆ ಶಬ್ದವನ್ನ, ಮತ್ತೆ ಇಲ್ಲಿ ಬಳಸೋದಿಲ್ಲ. ಅದನ್ನ ಹೇಳ್ತೀನಿ ನನ್ನ ಸಂದರ್ಭ ಬಂದಾಗ. ಅದಕ್ಕೆ ಇವತ್ತು ಅಭಿವೃದ್ಧಿ ಕೆಲಸಕ್ಕೆ ನಾವು ಏನೇನು ಮಾಡ್ತಾ ಇದೀವಿ ಅನ್ನೋದು ನಮಗೆ ದಾಖಲೆ ಸಮೇತ ನಾವು ಕಾಮಗಾರಿಯನ್ನು ತೋರಿಸ್ತೀವಿ. ಅವ್ರು ಏನ್ ಮಾಡಿದಾರೆ ಅವ್ರ ಅವಧಿಯಲ್ಲಿ ಅನ್ನೋದನ್ನ ಬಂದು ಬೇಕಾದ್ರೆ ತೋರಿಸ್ತೀವಿ. ತೋರಿಸೋದು ಬಿಟ್ಬಿಟ್ಟು ಸುಮ್ಮನೆ ಮಾತಾಡೋದು
ಮಾಧ್ಯಮ ಅಂತ ಕರೆಯೋದು, ಅಲ್ಲೊಂದು ಪ್ರೆಸ್ ಮೀಟ್ ಮಾಡೋದು, ಮತ್ತೆ ಹೊರಗೆ 6 ತಿಂಗಳು ಬರಂಗಿಲ್ಲ ಇಲ್ಕಲಿಗೆ, 6 ತಿಂಗಳು ಇಲ್ಲ ಇಲ್ಲ, ಮತ್ತೆ 6 ತಿಂಗಳಿಗೆ ಒಮ್ಮೆ ಬರೋದು. ಟೂರಿನ್ ಥಿಯೇಟರ್ ಮಾಡ್ಕೊಂಡ್ರೆ ನಮ್ಮ ಇಲ್ಕಲ್ ಹುಡುಗನ ತಾಲೂಕು. ಅದಕ್ಕೆ ನಮ್ಮ ಅಭಿವೃದ್ಧಿ ಕೆಲಸ ನಾವು ಮಾತಾಡೋದೇ ಮಾಡಿ ತೋರಿಸುವಂತ, ನಾವು ಮಾಡೋದಕ್ಕೆ ಕುಂತೀವಿ, ಅದು ಮಾಡೇ ಮಾಡ್ತೀವಿ ಅನ್ನೋದನ್ನ ನಾನು ಖಂಡಿತವಾಗಿ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕಾಮಗಾರಿಯನ್ನು ನಮ್ಮ KDL ಏನು ಅಭಿಯಂತರರು ಇವತ್ತಿನ ಪ್ರಾರಂಭ ಮಾಡಬೇಕು. ನಮ್ಮ ಇಲ್ಕಲ್ ನಗರಸಭೆ ಆಯುಕ್ತರು ಅದಕ್ಕೆ ಸ್ವಲ್ಪ ಸಹಕಾರ ಮಾಡ್ರಿ, ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ರಿ, ಇದು ಕಾಮಗಾರಿಯನ್ನು ಪ್ರಾರಂಭ ಮಾಡ್ರಿ. ಮತ್ತು ಇನ್ನೊಂದು ಹೇಳಿದ್ರು, ಇಲ್ಲಿ ಹೈ ಟೆನ್ಷನ್ ವೈರ್ ಹೋಗ್ಬಿಟ್ಟು ಅವ್ರು ಹೆಂಗ್ ಮಾಡ್ತಾರೆ ಕ್ರೀಡಾಂಗಣ ಅಂತೇಳಿ. ಅವರಿಗೆ ನನಗೆ ಅಧಿಕಾರ ಆಡಳಿತದಂದ್ರೆ ಏನಂತ ಅರ್ಥರಾಗೈತಿಲ್ಲೋ, ಜನಪ್ರತಿನಿಧಿ ಇದ್ದ ಮೇಲೆ ಯಾವುದೂ ಅಸಾಧ್ಯ ಅಲ್ಲ. ಸರ್ಕಾರ ಇದೆ. ನಮ್ಮ ಮಾನ್ಯ KJ ಜಾರ್ಜ್ ಸಾಹೇಬರು ಮೊನ್ನೆ ತಾನೇ ಬಾಗಲಕೋಟೆಗೆ ಬಂದಿದ್ರು. ನಾನು ಮನವಿ ಮಾಡ್ಕೊಂಡಿದ್ದೆ ಅವರಿಗೆ, ಇವು ಹೈ ಟೆನ್ಷನ್ ವೈರ್ ಅನ್ನ ನಮಗೆ UG ಕೇಬಲ್ ಹಾಕಿ ಅಂಡರ್ಗ್ರೌಂಡ್ ಮಾಡಿಕೊಡ್ರಿ ಅಂತ ಹೇಳಿದ್ದೆ. ಈಗಾಗಲೇ ಆ ಅನುಮತಿಯನ್ನ ನಮ್ಮ ಮಾನ್ಯ KJ ಜಾರ್ಜ್ ಸಾಹೇಬರು ಅನುಮತಿಯನ್ನು ಕೊಟ್ಟಿದ್ದಾರೆ. ಅವರು ಕೆಲವೇ ದಿನಗಳಲ್ಲಿ ಈ ಎಲ್ಲಾ ಕೇಬಲ್ಸ್ ಅಂಡರ್ಗ್ರೌಂಡ್ ಹೋಗ್ತಾವೆ, UG ಕೇಬಲ್ ಹಾಕ್ತಾರೆ. ಈಗಾಗಲೇ ಅದಕ್ಕೂ ಕೂಡ ಅನುದಾನ ಬಿಡುಗಡೆ ಆಗಿದೆ, ಅದು ಇಲಾಖೆ ಮಂಜೂರಾತಿ ಕೊಟ್ಟಿದೆ. ಆ UG ಕೇಬಲ್ ಅನ್ನು ಅಂಡರ್ಗ್ರೌಂಡ್ ಮಾಡಿ ನಾವು ಮೇಲೆ ಕ್ರೀಡಾಂಗಣವನ್ನು ಮಾಡ್ತೀವಿ. ಯಾಕಂದ್ರೆ ಹೈ ಟೆನ್ಷನ್ ಆಗಿದ್ರೆ ಸ್ವಲ್ಪ ತೊಂದರೆ ಆಗುತ್ತೆ ಅಂತ ನಮ್ಮ ಕ್ರೀಡಾ ಇಲಾಖೆ ಅವರು ಹೇಳಿದ್ರು. ಅದಕ್ಕೆ ಅದು ಕೂಡ ಸ್ಯಾಂಕ್ಷನ್ ಆಗಿದೆ. ಸುಮ್ಮನೆ ಮಾತಾಡೋದು, ಮಾಡ್ಲಾರ್ದವ್ರು ಏನಂತಾರಲ್ಲ, ಇದೆಲ್ಲ ಡೊಂಕ ಐತೆ ಅಂತ ಹೇಳ್ತಾರೆ. ಅದಕ್ಕೆ ಇದು ಕಾಯಂ ಅವ್ರನ್ನೆಲ್ಲ ಡೊಂಕ ಐತಿ, ನಾನೇನು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಮ್ಮ ನೆಲ ಸೀದಾ ಐತಿ, ಅವ್ರನ್ನೆಲ್ಲ ಡೊಂಕ್ ಇರ್ಬೋದು, ನಮ್ಮ ನೆಲ ಸೀದಾ ಐತಿ, ನಾವು ನಿಸೀದಾ ನಡೀತೀವಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ನಾನು ಒಟ್ಟಾರೆ ನಮ್ಮ ಇಲ್ಕಲ್ ನಗರದ, ನಮ್ಮ ಇಲ್ಕಲ್ ತಾಲೂಕಿನ ಅನೇಕ ಅಭಿವೃದ್ಧಿ ಕಾಮಗಾರಿಯನ್ನು ನಾವು ಪ್ರಾರಂಭ ಮಾಡಿದ್ವಿ. ಮತ್ತು ವಿಶೇಷವಾಗಿ ಇಲ್ಕಲ್ನಲ್ಲಿ ನಮ್ಮ ಯುವಕರಿಗೋಸ್ಕರ ಒಂದು ಕ್ರೀಡಾಂಗಣ, ಯೂಸ್ಗಳ ಇಂಡೋರ್ ಸ್ಟೇಡಿಯಂ, ಇವು ಮುಖ್ಯವಾಗಿ. ಅದ್ರ ಜೊತೆಗೆ ಒಂದು ಜಿಮ್ ಕೂಡ ಇದೆ ನಮ್ಮ ಯುವಕರಿಗೆ. ವಿಶೇಷವಾಗಿ ಒಂದು ಕರ್ನಾಟಕ ರಾಜ್ಯದಲ್ಲಿರುವಂತ ಒಂದು ಜಿಮ್ ಅನ್ನು ಕೂಡ ನಾವು ಇವತ್ತು ಅದ್ರ ಜೊತೆಗೆ ಮಾಡಬೇಕು ಅಂತ ಹೇಳಿ ನಾವು ಈಗಾಗಲೇ ಮಾಡ್ತೀವಿ ಅನ್ನೊಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ಏನು ಭೂಮಿ ಪೂಜೆಯನ್ನ ಬಹಳ ಸಂತೋಷವಾಗಿ ನಮ್ಮ ಇಲ್ಕಲ್ ನಗರದ ಎಲ್ಲ ನಗರಸಭೆ ಅಧ್ಯಕ್ಷರಾಗಿ ಎಲ್ಲರೂ ಕೂಡ ನಾವು ನೆರವೇರಿಸಿದೀವಿ ಅನ್ನೋ ಮಾತನ್ನು ಹೇಳಿ, ಮತ್ತೊಮ್ಮೆ ನಮ್ಮ ಇಲಾಖೆಯವರಿಗೆ ನಾನು ಬೇಗನೆ ಇದರ ಅನುದಾನ ತಂದು ಕೊಡುವಂತ ಕೆಲಸ ನಾನು ಮಾಡ್ತೇನೆ. ನೀವು ಇದರ ಕಾಮಗಾರಿಯನ್ನ ಬೇಗ ಮುಗಿಸುವಂತ ಕೆಲಸ, ಯಾಕಂದ್ರೆ ಮುಗಿಯುವಂತ ಬಂದಿರ್ತಾವು, ಬೇರೆಯವರು ಬಂದು ಉದ್ಘಾಟನೆ ಮಾಡುವಂತದ್ದಾಗೈತಿ. ಆದ್ರೆ ಈ ಸರಿ ಹಂಗಾಗುದಿಲ್ಲ, ಮುಂದೂ ಹಂಗಾಗುದಿಲ್ಲ. ಅದನ್ನ ನೋಡ್ಕೊಳ್ಳೋದಕ್ಕೆ ಇವತ್ತು ರೆಡಿಯಾಗಿ ನಾವು ಅವ್ರು ಬರ್ಲಿ, ನಾವೇ ಉದ್ಘಾಟನೆ ಮಾಡ್ತೀವಿ, ಇದನ್ನ ಗ್ಯಾರಂಟಿ ಕೊಡ್ತೀನಿ. ನಾನೇ ಉದ್ಘಾಟನೆ ಮಾಡ್ತೇನೆ. ಈ ಕ್ರೀಡಾಂಗಣವನ್ನು ನಾನು ಮುಗಿಸಿ ಉದ್ಘಾಟನೆ ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.